ಅಧ್ಯಾಯ 2 ಶ್ಲೋಕ 16. ನಾಸತೋ ವಿದ್ಯತೆ ಭಾವಃ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ ತ್ವನಯೋಸ್ತತ್ವದರ್ಶಿಭಿಃ. ಹೇಳಿಕೊಡುವುದನ್ನು ಅನುಸರಿಸಿ. ನಾಸತೋ ವಿದ್ಯತೆ ಭಾವಃ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ ತ್ವನಯೋಸ್ತತ್ವದರ್ಶಿಭಿಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ತ್ವನಯೋಸ್ತತ್ವದರ್ಶಿಭಿಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಸತ್ ಮತ್ತು ಅಸತ್. ಸತ್ ಅಂದ್ರೆ ರಿಯಲ್, ವಾಸ್ತವ. ಅಸತ್ ಅಂದ್ರೆ ಅನ್ರಿಯಲ್, ಅವಾಸ್ತವ ಅಥವಾ ಮಿಥ್ಯೆ. ಯಾವುದು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೋ ಅದನ್ನು ಅಸತ್ ಅಥವಾ ಮಿಥ್ಯೆ ಅಂತ ವೇದಾಂತ ಹೇಳುತ್ತೆ. ಅದು ಅಸ್ತಿತ್ವದಲ್ಲಿದೆ, ಪ್ರತ್ಯಕ್ಷವಾಗಿಯೇ ಇದೆ, ಆದರೆ ಅದು ಮಿಥ್ಯೆ. ಯಾವುದು ಪೂರ್ವದಲ್ಲಿರಲಿಲ್ಲವೋ ಮತ್ತು ಭವಿಷ್ಯದಲ್ಲೂ ಇರುವುದಿಲ್ಲವೋ ಆದರೆ ವರ್ತಮಾನದಲ್ಲಿ ಅಸ್ತಿತ್ವದಲ್ಲಿರುವಂತೆ ತೋರುತ್ತದೆಯೋ ಅದನ್ನು ಅಸತ್ ಅಥವಾ ತೋರಿಕೆ ಅಂತ ಹೇಳ್ತಾರೆ. ನಾವು ಏನು ಅಂದ್ಕೊಂಡಿದ್ದೀವಿ? ಯಾವುದು ನಮಗೆ ಕಾಣಿಸುತ್ತೋ ಅದೇ ಸತ್ ಅಥವಾ ಸತ್ಯ ಅಂತ ತಿಳಿತೀವಿ. ನಮಗೆ ನಮ್ಮ ಶರೀರ ಕಾಣಿಸೋದ್ರಿಂದ ಅದು ಸತ್ಯ, ರಿಯಲ್ ಅಂತ ಅಂದ್ಕೋತೀವಿ. ಆದರೆ ನಮಗೆ ಆತ್ಮ ಕಾಣೋಲ್ಲ. ಕಾಣದೇ ಇರೋದನ್ನು ನಾವು ಅಸತ್, ಅನ್ರಿಯಲ್ ಅಂತ ಅಂದ್ಕೋತೀವಿ. ಆದರೆ ಯಾವುದು ಎಲ್ಲ ಬದಲಾವಣೆಗಳನ್ನು ದಾಟಿ ಎಲ್ಲ ಕಾಲದಲ್ಲೂ ಒಂದೇ ಆಗಿರುತ್ತದೋ, ಅಂದರೆ ಪೂರ್ವದಲ್ಲಿ, ವರ್ತಮಾನದಲ್ಲಿ ಮತ್ತು ಭವಿಷ್ಯದಲ್ಲಿ, ಅದೇ ಸತ್, ರಿಯಲ್ ಅಥವಾ ಇರುವಂತಹದ್ದು. ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಬದಲಾವಣೆ ಹೊಂದುವ ಶರೀರ ಅಸತ್. ಆದರೆ ಆತ್ಮ ಬದಲಾವಣೆಯನ್ನು ಹೊಂದೋದೇ ಇಲ್ಲ. ಅದಕ್ಕೆ ಅದು ಸತ್, ರಿಯಲ್ ಅಥವಾ ಸತ್ಯ ಅಥವಾ ವಾಸ್ತವ. ಬದಲಾವಣೆ ಹೊಂದುತ್ತಿರುವ ದೇಹಕ್ಕೆ ಉಳಿವು ಅನ್ನೋದಿಲ್ಲ. ಜೀವಕಣಗಳ ಕ್ರಿಯೆ ಮತ್ತು ಪ್ರಕ್ರಿಯೆಗಳಿಂದ ಪ್ರತಿ ಕ್ಷಣವೂ ದೇಹವು ಬದಲಾವಣೆ ಹೊಂದುತ್ತಿದೆ ಅನ್ನೋದನ್ನು ಆಧುನಿಕ ವೈದ್ಯ ವಿಜ್ಞಾನವೂ ಒಪ್ಪುತ್ತೆ. ಹೀಗೆ ದೇಹವು ಬೆಳವಣಿಗೆ ಮತ್ತು ವೃದ್ಧಾಪ್ಯಗಳಿಗೆ ಒಳಗಾಗುತ್ತೆ. ಆದರೆ ಆತ್ಮವು ನಿರಂತರವಾದದ್ದು. ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಏನೇ ಬದಲಾವಣೆಗಳಾದರೂ ಆತ್ಮವು ಒಂದೇ ರೀತಿ ಉಳಿಯುತ್ತೆ. ಭೌತ ದ್ರವ್ಯಕ್ಕೂ ಆತ್ಮಕ್ಕೂ ಇದೇ ವ್ಯತ್ಯಾಸ. ಸ್ವಭಾವತಃ ದೇಹವು ಸದಾ ಬದಲಾವಣೆ ಹೊಂದುತ್ತಿರುತ್ತೆ, ಆತ್ಮವು ನಿರಂತರವಾಗಿ ಇರುತ್ತೆ. ಸತ್ಯ ಎಂದಿಗೂ ಇಲ್ಲದೇ ಇರೋದಿಲ್ಲ, ಆದರೆ ಅದು ಯಾವಾಗಲೂ ಒಂದೇ ಸ್ಥಿತಿಲಿ ಇರಬೇಕಾಗಿಲ್ಲ. ಒಂದಲ್ಲ ಒಂದು ಸ್ಥಿತಿಲಿ ಇರುತ್ತೆ. ಎಕ್ಸಾಂಪಲ್, ನೀರು ಘನೀಭೂತವಾಗಿ ಗಡ್ಡೆ ಕಟ್ಟಿರಬಹುದು. ಅದೇ ನೀರು ದ್ರವರೂಪವಾಗಿ ಹರಿತಿರಬಹುದು. ಆವಿಯಾಗಿ ಕಣ್ಣಿಗೆ ಕಾಣದೆ ಹೋಗಬಹುದು.
ಕಣ್ಣಿಗೆ ಕಾಣದೆ ಹೋಯಿತು ಅಂದರೆ ಅದೇನು ನಾಶವಾಗಿಲ್ಲ, ಅದರ ರೂಪ ಮಾತ್ರ ಬದಲಾವಣೆ ಆಯಿತು. ಅದರಂತೆಯೇ ಜ್ಞಾನಿಗೆ ಆತ್ಮ ಧರಿಸಿರುವ ದೇಹ ತಾತ್ಕಾಲಿಕ, ಆಗಂತುಕ, ಈಗಿದ್ದು ನಾಳೆ ಹೋಗುತ್ತೆ, ಇರುವಾಗಲೇ ಕ್ಷಣ ಕ್ಷಣ ಬದಲಾಯಿಸ್ತಾ ಇರುತ್ತೆ. ಇದು ಹಿಂದೆ ಇರಲಿಲ್ಲ, ಮುಂದೆ ಇರುವಂತೆ ಇಲ್ಲ. ಹೋಗ್ಲಿ, ಈಗಲಾದರೂ ಇದೆಯಲ್ಲ ಅಂದರೆ ಇರುವ ಕೆಲವು ಕಾಲದಲ್ಲಿಯೇ ಬದಲಾಯಿಸ್ತಾ ಹೋಗುತ್ತೆ. ಇದರ ಹಿಂದೆ ಇರುವ ಆತ್ಮನು ಧರಿಸಿರುವ ದೇಹ ಮಾಯವಾದರೂ ಧರಿಸಿರುವವನು ಎಂದಿಗೂ ಮಾಯವಾಗಲಾರ. ಹೇಗೆ ಅಂದರೆ, ಗಡಿಗೆ ಒಡೆದು ಹೋದರೆ ಅದರ ಹಿಂದೆ ಇರುವ ಆಕಾಶವನ್ನು ಯಾರಾದರೂ ಧ್ವಂಸ ಮಾಡೋದಕ್ಕೆ ಸಾಧ್ಯವೇ? ಹಾಗೆ ಚೈತನ್ಯ ಒಂದು ದೇಹವನ್ನು ಉಪಯೋಗಿಸಿಕೊಳ್ಳುತ್ತೆ, ಆದರೆ ಅದೇ ದೇಹವಲ್ಲ. ಒಂದು ಬಲ್ಬು ಹೊಡೆದು ಹೋದರೆ ಅದರ ಹಿಂದೆ ಇರುವ ವಿದ್ಯುತ್ ಶಕ್ತಿ ನಾಶವಾಗಲಿಲ್ಲ. ಇದನ್ನು ಚೆನ್ನಾಗಿ ತಿಳಿದವನೇ ತತ್ವದರ್ಶಿ. ನಾಸತೋ ವಿದ್ಯತೆ ಭಾವಃ ನ ಅಸತೋ ವಿದ್ಯತೆ ಭಾವಃ. ಮಿಥ್ಯೆಗೆ ಅಸ್ತಿತ್ವವಿಲ್ಲ. ಹಾಗೆಯೇ ನಾಭಾವೋ ವಿದ್ಯತೆ ಸತಃ. ವಾಸ್ತವವಾದುದನ್ನು ಇಲ್ಲವೆನ್ನುವಂತಿಲ್ಲ. ಸತ್ ಅಂದರೆ ವಾಸ್ತವ, ಅದಕ್ಕೆ ಅಸ್ತಿತ್ವವಿಲ್ಲ ಅಂತ ಹೇಳುವಂತಿಲ್ಲ. ಒಂದು ಬದಲಾಗುವಂಥದ್ದು, ಇನ್ನೊಂದು ಬದಲಾಗದಿರುವಂಥದ್ದು. ಈ ಪ್ರಪಂಚದ ಎಲ್ಲವೂ ಪ್ರತಿ ಕ್ಷಣವೂ ಬದಲಾಯಿಸುತ್ತಿರುವಂಥದ್ದೇ. ಶಂಕರಾಚಾರ್ಯರು ಹೀಗೆ ಹೇಳ್ತಾರೆ, ಪ್ರತಿಕ್ಷಣಂ ಅನ್ಯಥಾ ಸ್ವಭಾವೋ, ಅಂದರೆ ಪ್ರತಿಕ್ಷಣವೂ ಅದು ಬೇರೆಯಾಗುತ್ತಿರುತ್ತದೆ ಅಂತ. ನಾವು ನಮ್ಮ ಪಂಚೇಂದ್ರಿಯಗಳಿಂದ ಗ್ರಹಿಸ್ತಾ ಇರುವ ಈ ವ್ಯಕ್ತ ಪ್ರಪಂಚವು ಬದಲಾಯಿಸ್ತಲೇ ಇರೋ ಕಾರಣದಿಂದ ಮಿಥ್ಯೆ. ಯಾವುದು ಬದಲಾಯಿಸುತ್ತದೋ ಅದೆಲ್ಲ ಮಿಥ್ಯೆ. ಹಾಗಿದ್ದರೆ ವಾಸ್ತವ ಎಲ್ಲಿದೆ? ವೇದಾಂತ ಹೇಳುತ್ತೆ, ಇಂದ್ರಿಯಗಳ ಮಟ್ಟವನ್ನು ಮೀರಿದ್ದು ಈ ಬದಲಾವಣೆ ಇಲ್ಲದ ವಾಸ್ತವ. ಈ ವಾಸ್ತವ ಬದಲಾವಣೆ ಇಲ್ಲದ್ದರಿಂದ ಅನಂತ ಹಾಗೂ ಚಿರಂತನ ಅಂತ. ಯಾವುದು ಭೂತ, ಭವಿಷ್ಯತ್, ವರ್ತಮಾನಗಳಲ್ಲಿ ಒಂದೇ ರೀತಿಯಾಗಿ ಅಸ್ತಿತ್ವದಲ್ಲಿರುತ್ತದೆಯೋ ಅದೇ ವಾಸ್ತವ. ಯಾವಾಗಲೂ ಅದು ಅಸ್ತಿತ್ವದಲ್ಲಿರುತ್ತೆ. ಉಭಯೋರಪಿ ದೃಷ್ಟೋಂತಹ ತ್ವನಯೋ ತತ್ವದರ್ಶಿಭಿಃ. ಈ ಅಂತ, ಈ ನಿರ್ಣಯ ಯಾರಿಂದ ಮಾಡಲ್ಪಟ್ಟಿತು? ತತ್ವದರ್ಶಿಭಿಃ, ಅಂದರೆ ತತ್ವವನ್ನು ಸಾಕ್ಷಾತ್ಕರಿಸಿಕೊಂಡವರಿಂದ. ನಮ್ಮ 3 ಅವಸ್ಥೆಗಳಲ್ಲಿ, ಅಂದರೆ 1 ನಾವು ಪಡೆಯುವ ಅನುಭವಗಳು, 2 ಅನುಭವ ಲೋಕ, ಹಾಗೂ 3ನೇದು ಅನುಭವಗಳನ್ನು ಪಡೆಯುವ ಕಾರಣಗಳಾದ ಶರೀರ, ಮನಸ್ಸು ಮತ್ತು ಬುದ್ಧಿ. ಇವೆಲ್ಲವೂ ಬದಲಾವಣೆಗೆ ಒಳಗಾಗುವಂಥದ್ದು. ಆದುದರಿಂದ ಇವು ಎಲ್ಲವೂ ಅಸತ್ ಅಥವಾ ತೋರಿಕೆಯವು. ಆದರೆ ಇವೆಲ್ಲವುಗಳ ಹಿಂದೆ ಸತ್ ಅಥವಾ ಇರುವಿಕೆ ಇದೆ. ಬದಲಾವಣೆ ಆಗಬೇಕಾದ್ರೆ ಬದಲಾಗದೇ ಇರುವ ಅಧಿಷ್ಠಾನ ಅಥವಾ ಆಧಾರ ಅಗತ್ಯ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ಫಾರ್ ಎಕ್ಸಾಂಪಲ್, ನದಿಯ ನೀರು ಪ್ರವಹಿಸಬೇಕಾದ್ರೆ ಚಲಿಸದ ಪಾತ್ರ ಅಥವಾ ತಳ ಅಸ್ತಿತ್ವದಲ್ಲಿರಲೇಬೇಕು. ಅದೇ ರೀತಿಲಿ ನಮ್ಮ ಶರೀರ, ಮನಸ್ಸು ಮತ್ತು ಬುದ್ಧಿಯ ಮಟ್ಟಗಳಲ್ಲಿನ ಕೋಟ್ಯಾಂತರ ಅನುಭವಗಳನ್ನು ಒಟ್ಟಾಗಿ ಹಿಡಿದಿರುವ ಸಾಕ್ಷಿ ಚೈತನ್ಯ ಇದೆ. ಇದೇ ತ್ರಿಕಾಲ ಅಬಾಧಿತವಾದ ಮತ್ತು 3 ಅವಸ್ಥೆಗಳ ಸಾಕ್ಷಿಯಾದ ಸತ್. ನಮ್ಮ 3 ಅವಸ್ಥೆಗಳಲ್ಲಿ ನಮ್ಮ ಎಲ್ಲ ಅನುಭವಗಳನ್ನು ಒಂದು ಸರದಲ್ಲಿ ಮಣಿಗಳನ್ನು ಹಿಡಿದಿರುವ ದಾರದಂತೆ ನಮ್ಮಲ್ಲಿನ ಯಾವುದೋ ಒಂದು ಶಕ್ತಿ ಒಟ್ಟಾಗಿ ಹಿಡಿದಿದೆ. ಇದು ಯಾವುದು ಅಂದರೆ ಅದು ನಮ್ಮಲ್ಲಿರುವ ಆತ್ಮ, ಶುದ್ಧ ಪ್ರಜ್ಞೆಯಲ್ಲದೆ ಬೇರೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಆತ್ಮನ ಬೆಳಕಿನಲ್ಲಿ ನಮಗೆ ಸಿಗುವ ಅನುಭವಗಳ ಸರಣಿಯೇ ನಮ್ಮ ಬದುಕು. ಯಾವುದರ ಅರಿವಿನಿಂದ ನಾವು ಬದುಕಿನಲ್ಲಿ ವಿಷಯ ವಸ್ತುಗಳ ಬಗ್ಗೆ ತಿಳುವಳಿಕೆ ಪಡೆಯುತ್ತೇವೆಯೋ, ಯಾವುದರಿಂದಾಗಿ ನಾವು ಜೀವಂತ ಇದ್ದೇವೋ, ಯಾವುದಿಲ್ಲದಿದ್ದರೆ ಈ ಶರೀರದಲ್ಲಿ ನಮಗೆ ಅಸ್ತಿತ್ವವಿರೋದಿಲ್ಲವೋ, ಆ ಆಧ್ಯಾತ್ಮಿಕ ಸತ್ಯವು ಅನಂತವಾಗಿ ಎಲ್ಲೆಡೆ ಪಸರಿಸಿ ಹುಟ್ಟು ಸಾವುಗಳಿಲ್ಲದೆ ಇರುವಂಥದ್ದು. ಈ ಆತ್ಮನೇ ಸತ್ ಅಂದರೆ ಇರುವಿಕೆ. ಆತ್ಮ, ಅನಾತ್ಮ, ಸತ್, ಅಸತ್
ಇವುಗಳ ನಿಗೂಢ ಸಂಯೋಜನೆಯಿಂದ ಪ್ರಪಂಚದ ಉತ್ಪತ್ತಿಯಾಗಿದೆ ಅಂತ ಜ್ಞಾನಿಗಳು ಹೇಳ್ತಾರೆ.